ಜೈ ಶ್ರೀರಾಮ್. ಇವಾಗ ಆಂಜನೇಯನ ಒಂದು ದೇವಸ್ಥಾನ ಒಳಗಡೆ ಹೋಗೋಣ. ನನ್ನಿಂದ ಕಾಣ್ತಿದ್ದಲ್ಲ ಇದೇ ಆಂಜನೇಯ, ಪಂಚಮುಖಿ ಆಂಜನೇಯ ಅಂತ ಕರೀತಾರೆ. ಯಾಕಪ್ಪ ಅಂದ್ರೆ ಇದಕ್ಕೆ 5 ಮುಖಗಳು ಉಳ್ಳದಂತ ಒಂದು ಆಂಜನೇಯ ಇದೆ. ಹೋಗ್ಬರ್ರಿ. ಆಂಜನೇಯನ ದರ್ಶನ ಪಡೆಯೋಣ. ಈ ಥರ ರ್ಯಾಲಿ ಇದೆ. ನಾವು ಆಂಜನೇಯನ ದರ್ಶನ ಪಡೆಯಬಹುದು. ಆಂಜನೇಯನ ಮಂದಿರ ಇದೆ. ನೆಚ್ಚಿರುವಂಥ ಆಂಜನೇಯ ಬೆಟ್ಟ ಇದೆ. ಈ ರೀತಿ ಒಂದು ಮಂಟಪ ಇದೆ. ಈ ಒಂದು ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಕ್ಯಾಮರಾ ಅಲೌಡ್ ಇಲ್ಲ ಸಲ ಈ ಒಂದು ದೇವಸ್ಥಾನ ಸಹ ನನಗೆ ಈ ಒಂದು ವಿಡಿಯೋನ ಒಳಗಡೆ ತೋರ್ಸೋಕ್ಕಾಗಿಲ್ಲ. ಇಷ್ಟೇ ಏನಿದೆ ಈ ಒಂದು ದೇವಸ್ಥಾನದ ಆವರಣ. ಇದು ಹಿಂದುಗಡೆ ಕಾಣ್ತಿರೋ ಪಂಚಮುಖಿ ಆಂಜನೇಯ ದೇವಸ್ಥಾನ 5 ಮುಖಗಳನ್ನು ಉಳಿದಂಥ ಆಂಜನೇಯ ದೇವಸ್ಥಾನವಾಗಿದೆ. ಇದು ದೇವಸ್ಥಾನದ ಪರಿಸರ ಇರುತ್ತೆ. ಇವಾಗ ಟೈಮ್ ಎಷ್ಟಪ್ಪ 1 ಗಂಟೆ ಆಗಿದೆ. ನಾವು ಇವಾಗ ಮಂತ್ರಾಲಯ ಒಂದು ಸೀರೀಸ್ ಮುಗಿಸ್ಕೊಂಡು ಮರಳಿ ನಮ್ಮ ಒಂದು ಗುಲ್ಬರ್ಗ ಹೋಗ್ತಿದ್ವಿ ನಮ್ಮ ಮಂತ್ರಾಲಯದಲ್ಲಿ ಮರಳಿ ಬಂದಿದ್ವಿ. ಇವಾಗ ಇಲ್ಲಿನ ಮೂಲಕ 4 ಗಂಟೆಗೆ ಟ್ರೈನ್ ಇದೆ. ಟ್ರೈನ್ನಲ್ಲಿ ಹತ್ಕೊಂಡು ನಾವೇನಪ್ಪ ಅಂದ್ರೆ ನಮ್ಮ ಒಂದು ಊರಿಗೆ ಮರಳಿ ಕಲಬುರಗಿ ಅಂತ ಜರ್ನಿ ಹೋಗ್ತೀವಿ. ಈ ಒಂದು ವಿಡಿಯೋಗಳು ನಿಮ್ಗೆ ಇಷ್ಟ ಆದ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅದೇ ತಪ್ಪದೆ ಬೆಲ್ಲೈಕನ್ ಒತ್ತಿ ಅಂತ ಈ ಒಂದು ವಿಡಿಯೋ ಟೇಕ್ ಕೇರ್, ಬಾಯ್.